ಸಣ್ಣ ಮಕ್ಕಳೆಲ್ಲ ಇವತ್ತೇನಪ್ಪಾ ಅಂದ್ರ ಒಂದು ಒಳ್ಳೆ ಶಿಕ್ಷಣ ಪಡೆದು ತಾಯಿ ತಂದೆ ಗೌರವ ಕೊಡ್ಬೇಕಂತ ಜಾಗದಲ್ಲಿ ತಂದೆ ತಾಯಿಗೆ ಅವರು ಅಶ್ಲೀಲ ಪದಗಳನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಇವತ್ತು ಮಾಧ್ಯಮಗಳ ಪರಿಣಾಮದಿಂದ ಆಗ್ತದೆ. ಕಲಾವಿದರು ಏನಪ್ಪಾ ಅಂದ್ರೆ ಬಹುತೇಕವಾಗಿ ಇದು ಚಲನಚಿತ್ರ ರಂಗ ಆಗ್ಲಿ ಮತ್ತೆ ಡ್ರಾಮಾ ಆಗ್ಲಿ DKD ಆಗ್ಲಿ ನಡೀತಕ್ಕಂಥ ಧಾರಾವಾಹಿಗಳಾಗ್ಲಿ ಎಲ್ಲದರಲ್ಲಿ ಅಶ್ಲೀಲತೆ ಇದೆ. ಒಂದು ಅಶ್ಲೀಲತೆಯನ್ನ ರಚನೆ ಮಾಡಿದ್ರೆ ಪದ್ಯಗಳನ್ನ ನೀವು ರಚನೆ ಮಾಡಿದ್ರು ಸದ್ಯಕ್ಕೆ RP ಸೆಕ್ಷನ್ 292 ಅಂಡರ್ದಲ್ಲಿ ಏನಪ್ಪಾ ಅಂದ್ರೆ ಶಿಕ್ಷೆಗೆ ಒಳಪಡ್ತಿದ್ರಿ. ಒಂದ್ ವೇಳೆ ರಚನೆ ಮಾಡಿ ಅದನ್ನ ಸಾರ್ವಜನಿಕ ಸ್ಥಳದಲ್ಲಿ ವ್ಯಕ್ತಪಡಿಸಿದ್ರು ಸದ್ಯಕ್ಕೆ RP ಸೆಕ್ಷನ್ 294 ಅಡಿಯಲ್ಲಿ ಏನಪ್ಪಾ ಅಂದ್ರೆ ತಮಗೆ ಶಿಕ್ಷೆಗೆ ಒಳಪಡ್ತಾರೆ. ಇನ್ನೊಂದೇನಂದ್ರೆ ಬಹಳಷ್ಟು ಇವರು ಪ್ರಖ್ಯಾತರಾಗಬೇಕು ಅಥವಾ ಅದೊಂದು ಹುಚ್ಚಿದೆ, ಬಹಳಷ್ಟು ಹೇಳು ಪ್ರಖ್ಯಾತರಾಗಬೇಕು, ನಾವು ಹೇಗಾದ್ರೂ ಹಾಳಾಗಿ ಹೋಗ್ಲಿ, ಸಮಾಜ ಹಾಳಾಗಿ ಹೋಗ್ಲಿ, ಈ ವ್ಯವಸ್ಥೆ ಏನಾದ್ರೂ ಹಾಳಾಗಿ ಹೋಗ್ಲಿ, ಬಟ್ ನಾವು ನಮ್ಗೆ ಏನಂತಾರಲ್ಲ ಹೌದಾ ಯೂಟ್ಯೂಬ್ ನಲ್ಲಿ ಆಗ್ಲಿ ಅಥವಾ ಮಾಧ್ಯಮಗಳಲ್ಲಿ ತಮ್ಮ ಹೆಸರನ್ನ ಉಲ್ಲೇಖ ಆಗ್ಲಿ ಅನ್ನುವಂಥ ವಿಚಾರಕ್ಕೆ ಇರಬಹುದು ಬಹುತೇಕ ನನ್ಗನ್ಸ್ಮಟ. ಹಾಗಾಗಿ ನೀವ್ ಯಾರಾದ್ರೂ ಏನಂತಾರಲ್ಲ ಹೌದಾ ತಾವು ಅಶ್ಲೀಲತೆ ಹಾಡುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿದ್ರೆ ಇನ್ಫಾರ್ಮೇಶನ್ ಏನು ಟೆಕ್ನಾಲಜಿ ಆಕ್ಟ್ ಪ್ರಕಾರ 67 ಅಡಿಯಲ್ಲಿ ನಿಮಗೆ ಮೊದಲ ಬಾರಿಗೆ ನೀವು ತಪ್ಪನ್ನ ಮಾಡಿದ್ರೆ ಅಶ್ಲೀಲತೆ ಹಾಡುಗಳನ್ನ ಪ್ರಚಾರ ಮಾಡಿದ್ರೆ 3 ವರ್ಷಗಳ ಕಾಲ ಶಿಕ್ಷೆ ಆಗ್ತೈತಿ, 5 ಲಕ್ಷ ರೂಪಾಯಿ ದಂಡ ಇರ್ತೈತಿ. ನೆನಪಲ್ಲಿ ಇಟ್ಕೊಳ್ರಿ, ಎಲ್ಲ ಹಾಡುವಂತದ್ದು ಎಲ್ಲರಿಗಾಗಲಿ. ಅವ್ರು ಕಮಿಟಿಯವ್ರು ಹೇಳ್ತಾರ, ಅವ್ರ ಖುಷಿಗೆ ಏನಪ್ಪಾ ಅಂದ್ರ ಇಂತ ಹಾಡು ಅಂತ ಹಾಡು ಹೇಳಿದ್ರೆ ಇನ್ನೇಗ ಏನಪ್ಪಾ ಅಂದ್ರ ಮದುವೆ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ಅವ್ ಗಂಡ ಐತಿ ಕೂಡಿ ಜೀವನ ಮಾಡ್ಬೇಕು, ಬಿಟ್ಟು ಓಡ್ಬೇಕಂಗ ಆಕಿ ಹೆಣ್ಮಗಳು ತಾಲಿ ಕಟ್ಸ್ಕೊಂಡ್ ಬಿಟ್ಟು ಓಡ್ಬೇಕು ಅಂತ ಹಾಡ್ತಾರ. ಹಿಂದಿನ ಲವರ್ ನೆನಪಾಗಿ ಓಡಬೇಕು ಅಂತ ಕೆಟ್ಟ ವ್ಯವಸ್ಥೆ ಮಧ್ಯೆ ನಾವು ಇದೀವಿ. ಮಕ್ಕಳು ಮರಿ ಸಣ್ಣ ಕೂತಿರ್ತಾವ, ಅವ್ರ ತಲೆಯಲ್ಲಿ ಏನಪ್ಪಾ ಏನ್ ಹುಟ್ಟಬೇಕು ಹೌದಾ, ಸಣ್ಣ ಇರ್ತಾವ. ಈಗ ನೋಡಿ ಟಿವಿಯಲ್ಲಿ ನಾನು ನೋಡ್ತಿರ್ತೀನಿ ಕಾರ್ಯಕ್ರಮಗಳಲ್ಲಿ, ಇನ್ನ ಸಣ್ಣ ಪಾಪ ಇರ್ತೈತಿ, ನಿನ್ ಲವರ್ ಯಾರು, ನಿನ್ ಗರ್ಲ್ ಫ್ರೆಂಡ್ ಯಾರು ಅಂತ ಕೇಳ್ತಾರ. ಅಂದ್ರೆ ಆ ಮಗುವಿಗೆ ನೀ ಕಲಿತು ಒಳ್ಳೆ ಶಿಕ್ಷಣ ಪಡೆಯುವಂತ ವಿಚಾರ ಇಲ್ಲ, ನೀನ್ ಹೀಗೆ ಕೆಟ್ಟ ದಾರಿಯನ್ನ ತುಳಿಯಂತಕ್ಕಂಥ ವ್ಯವಸ್ಥೆ ಈಗ ಇದೆ. ಹಾಗಾಗಿ ಮರು ಬಾರಿ ಒಂದೇ ಬಾರಿ ಏನಪ್ಪಾ ಅಂದ್ರೆ ನೀವೇನಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲತೆ ಪದಗಳ ಹಾಡುಗಳನ್ನ ಹಾಕಿದ್ರೆ ಒಂದೇ ಬಾರಿಗೆ ನಿಮ್ಗೆ 3 ವರ್ಷ ಶಿಕ್ಷೆ ಆಗ್ತೈತಿ, ಅದ್ರ ಜೊತೆ 5 ಲಕ್ಷ ದಂಡ ಆಗ್ತೈತಿ. 2ನೇ ಬಾರಿ ಮತ್ತೆ ನೀವು ಅದನ್ನೇ ಮಾಡಿದ್ರೆ ನಿಮಗೆ 5 ವರ್ಷ ಶಿಕ್ಷೆ ಆಗ್ತೈತಿ, ಆ ಟೈಮ್ನಲ್ಲಿ 10 ಲಕ್ಷ ತನಕ ದಂಡ ಆಗ್ತೈತಿ. ಹಾಗಾಗಿ ಅಂತ ಒಂದು ತಾವು ಕೆಟ್ಟ ವ್ಯವಸ್ಥೆಗೆ ಅಂಡ್ಕೊಳ್ಬೇಡ್ರಿ. ಯಾಕಂದ್ರೆ ಸಮಾಜ ಸ್ವಾಸ್ಥ್ಯವನ್ನ ಉಳಿಸುವ ಕೆಲಸಗಳನ್ನ ಮಾಡೋಣ. ಯಾಕಂದ್ರೆ ಹಿಂದೆ ನಮ್ಮ ಸಾಕಷ್ಟು ಕಲಾವಿದರು, ಹಳೆ ಕಲಾವಿದರು ಬಹಳ ಮೌಲ್ಯಯುತವಾದ ಜೀವನ ನಡೆಸಿದ್ರು. ಹಳೆ ಹಾಡುಗಳನ್ನ ಕೇಳಿದ್ರೆ ಮನಸ್ಸಿಗೆ ಇನ್ನೂ ಖುಷಿ ಅನಿಸ್ತೈತಿ. ಈಗಿನ ಹಾಡುಗಳು ಕೇಳಿದ್ರೆ ಒಳಗ ಏನು ಕೊತ ಅಂತಾರಲ್ಲ, ಎದ್ದು ಕುಣಿಬೇಕು ಅಂಗಿ ಹರ್ಕೊಂಡು. ಮನಸ್ಸನ್ನ ಏನು ವಿಚಲಿತಗೊಳಿಸುವಂಥದ್ದು, ವಿಚಾರಗಳನ್ನ ವಿಚಲಿತಗೊಳಿಸುವಂಥದ್ದು, ಮನಸ್ಸನ್ನ ಚಂಚಲೆ ಒಳಪಡಿಸುವುದು ಅಂತ ಏನು ಸಾಹಿತ್ಯಗಳು ಈಗ ಬರುವುದರಿಂದಾಗಿ ಅದು ಸಣ್ಣ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಸಮಾಜದ ಮೇಲೆ ಬೀರ್ತದೆ. ಹಾಗಾಗಿ ಇದು ಒಳ್ಳೆ ವಿಚಾರ. ಶಕ್ತಿಕುಮಾರ್ ಅವರು ಮತ್ತು ಅವ್ರ ಬಳಗದವರು ಒಂದಿಷ್ಟು ಒಳ್ಳೆ ಕೆಲಸ ಮಾಡ್ತಿದಾರ. ತಾವು ಮಾಧ್ಯಮದವ್ರು ಏನಪ್ಪಾ ಅಂತ ಅಂದ್ರ ಒಂದಿಷ್ಟು ಇದ್ರ ಕುರಿತು ಕಳೆದ ಬಾರಿ ಅವೇರ್ನೆಸ್ ಮೂಡಿಸಿದ್ರಿ ಹೌದಾ. ಇದನ್ನ ದಯವಿಟ್ಟು ಏನಪ್ಪಾ ಅಂದ್ರೆ ಈಗ ಹಾಡುವಂತವ್ರಿಗೆ ಅವರಿಗೆ ಮೌಲ್ಯಗಳು ಉಳಿಸ್ಕೊಳ್ಳಿ. ಮತ್ತು ಸಂಘ ಸಂಸ್ಥೆಗಳಾಗ್ಲಿ ಏನ ಜಾತ್ರೆಗಳ ಕಾರ್ಯಕ್ರಮಗಳಾಗ್ಲಿ ಅದೆಲ್ಲ ಹೇಳಿದ್ರು. ಪ್ರವಚನ 1 ತಿಂಗಳು ಚೆನ್ನಾಗಿ ಪ್ರವಚನ ಹೇಳಿ ಕೊನೆಯ ದಿನಕ್ಕೆ ಏನಪ್ಪಾ ಅಂದ್ರ ಆರ್ಕಿಟ್ ತರಿಸಿ ಚೆನ್ನಾಗಿ ಕುಳಿಸ್ಕೊಂಡು ತಲೆ ಎಲ್ಲ ಹೋಗ್ಬಿಡ್ತೈತೆ. ಬರ್ತಕ್ಕಂಥ ಟಿವಿ ಮಾಧ್ಯಮಗಳು ಸದಕ್ಕೆ ಅವೇ ಗಬ್ಬಿಸಿದ್ರು. ಎಲ್ಲವೂ ಕೇವಲ ಕಲಾವಿದರನ್ನ ತಾಗಿಟ್ಟಲ್ಲ, ಇದು ಸಾಹಿತ್ಯ ಯಾರು ರಚನೆ ಮಾಡ್ತಾರೆ, ಯೂಟ್ಯೂಬ್ ಇಟ್ಕೊಂಡು ಧಾರಾವಾಹಿ ಚಲನಚಿತ್ರ ರಂಗಗಳಾಗ್ಲಿ, ಇದು ಈ ಒಂದು ಉದ್ದೇಶಕ್ಕಾಗಿ ದೊಡ್ಡ ಸ್ಟಾರ್ ಅವರು ಇಂಟರ್ನ್ಯಾಷನಲ್ ಸ್ಟಾರ್. ಈಗ ಮೊದಲೆಲ್ಲಾ ಕಾಶಿನಾಥ ಸಿನಿಮಾದಾಗೂ ಅಶ್ಲೀಲತೆ ಇದು ಅನುಭವ ಫಿಲಂಗಳು ಮತ್ತೆ ರವಿಚಂದ್ರ ಅವ್ರು ಕೆಲವ್ರು ಹೇಳ್ತಾರೆ ಎಮ್ಮೋ ಹಾಡ್ ನೋಡ್ದೆ ಅಂತವೆಲ್ಲ ಇದ್ದು. ಬಟ್ ಈಗಿನ ಒಂದು ಸಿಚುವೇಶನ್ ಬೇಡತನ ಅವ್ರು ನಾವು ಅಷ್ಟೇ. ಅವಾಗೆಲ್ಲ ಮಾಡ್ಯಾರ. ಈಗ ಟಾಕ್ಸಿಕ್ ಸಿನಿಮಾ ಅವಾಗ ಇದ್ರು ಒಂದು ಗೌರವ ಮೌಲ್ಯ ಉಳಿಸ್ಕೊಂಡು ಮಾಡ್ತಿದ್ರು, ಘನತೆ ಗೌರವಗಳನ್ನ ಉಳಿಸ್ಕೊಂಡು ಅವರ ಅಶ್ಲೀಲತೆ ಬಳಸ್ತಿದ್ರು. ಇವರು ಎಲ್ಲ 3 ಬಿಟ್ಟು ನಿಂತಿದ್ದಾರೆ. ಅದೇ ಹೇಳ್ತೀರಲ್ಲ, ಈಗ 3 ಬಿಟ್ಟು ನಿಂತಾಗ ಏನ್ ಮಾಡಕ್ ಸಾಧ್ಯತೆ? ಸರಿ ಎಲ್ಲಾ ನೀವ್ ಹೇಳಿದ್ರಿ ನಿಜ, ಅದರಿಂದ ಇದೆ ಸರ್. ತಾವ್ ಹೇಳಿದ್ರಲ್ಲ, ತಾವ್ ಹೇಳಿದ್ರಲ್ಲಿ ಅರ್ಥ ಇಲ್ಲ ನೋಡ್ರಿ. ನಾವು ಈಗ ಏನಂತಾರ ವೇದಿಕೆ ಮೇಲೆ ನಿಂತಾಗ ಯಾರೇ ಹುಡುಗಿಯಾರ ಮಹಿಳಾ ಕಲಾವಿದರು ತಗೊಳ್ಳೋದು, ನೀನು ಬಾಂಕ್ ಅನಿಸ್ತೀನಿ ಅಂತ. ಬಾಂಕ್ ಅನಿಸ್ತೀನಿ ಅಂದ್ರೆ ಏನು? ನಿನ್ನ ಗಜ್ಮಾ ಮಾಡ್ತೀನಿ ಅಂತ ಹೇಳ್ತಾರ. ಗಜ್ಮಾ ಅಂದ್ರೆ ಏನು? ಅದ್ರ ಅರ್ಥ ಬೇಕಲ್ರಿ. ಇಲ್ಲಿ ಎಲ್ಲಾ ಮುಂದ್ ಕೂತಾರಲ್ಲ ಸೀಟಿ ಹೊಡೆದು ಗಜ್ಮಾ ಮಾಡ್ತೀನಿ ಅಂದಾನ, ಬಾಂಕ್ ಅನಿಸ್ತೀನಿ ಅಂದಾನ, ಎಲ್ಲ ಸೀಟಿ ಹೊಡಿದು. ನೋಡ್ರಿ ಕಮಿಟಿಯವರು ಜನ ಸೇರ್ಬೇಕಂದ್ರೆ ಮಂಗ್ಯಾನ್ ಡ್ಯಾನ್ಸ್ ಮಾಡಿದ್ರು, ಮಂಗ್ಯಾಗಳು ಕರೆಸಿ ಡ್ಯಾನ್ಸ್ ಮಾಡಿದ್ರು ಜನ ಸೇರ್ತಾರ. ನಾ ಏನ್ ಹೇಳ್ತೀನಿ, ಒಳ್ಳೆ ಕಲಾವಿದ್ರು ಕೆಟ್ಟವ್ರು ಯಾರು ಇಲ್ಲ. ಅದೇ ಕಲಾವಿದ್ರ ಕಡೆಯಿಂದ ಚಲೋ ಹಾಡಗಳ ಹಾಡಿಸ್ರಿ. ಇನ್ನೊಂದ್ ಏನಪ್ಪ ಅಂತಂದ್ರ ನಮ್ ಕಲಾವಿದರು ಎಂತ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಕಟೋಟಿಗೆ ಹಾಲಿನ ಅಭಿಷೇಕ ಮಾಡಿದ್ರೆ ನಾನು ದಯವಿಟ್ಟು ನಮ್ಮ ಕಲಾಭಿಮಾನಿಗೆ ಕೈ ಮುಗಿದು ಹೇಳ್ತೀನಪ್ಪ, ನನ್ಗೆ ಹಾಲಿನ ಅಭಿಷೇಕ ಮಾಡ್ಬೇಡ್ರಿ, ನಾ ದೇವ್ರಲ್ಲ ಅಂತ ಹೇಳಿ ಅವ್ರೊಂದ್ ಮಾತು ಹೇಳ್ತಿದ್ರು. ಅವ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರು ದೇವ್ರ ನಟ. ಈಗ ಇವರು ಹಾಕ್ರಿ ನನಗೆ ಹಾಲಿನ ಅಭಿಷೇಕ ಮಾಡ್ರಿ, ಚುರ್ಮರಿ ತೂರ್ರಿ, ಚೀಲ್ಗಟ್ಲೆ ಚುರ್ಮರಿ ಹಾಕೊಂಡು ಮ್ಯಾಗ ಅದ್ರ ಮ್ಯಾಗ ಹಾಲು ಹಾಕೊಂಡು ಅದನ್ನ ತುಳಿದಾಡೋದು. ಅನ್ನದ ಬೆಲೆ ಇಲ್ವಾ? ಎಷ್ಟೋ ಜನಕ್ಕೆ ಅನ್ನಿಲ್ಲ. ಅಂತ ಪರಿಸ್ಥಿತಿಯೊಳಗ ನಮ್ ಕಲಾವಿದರು ಎತ್ತ ಕಡೆ ಸಾಗಾಕತ್ತಾರ ಅನ್ನೋದೊಂದು ಪ್ರಶ್ನೆ. ಊರಾಗ ಜಾತ್ರೆ ಇರ್ತಾವ. ಜಾತ್ರೆ ಏನಪ್ಪಾ ರಾಮನವಮಿ, ಹಿಂದ್ ರಾಮನ್ ಫೋಟೋ ಹಾಕಿರ್ತಾರ. ಒಂದು ರಾಮನ ಆಡಾಡಂಗಿಲ್ರಿ, ಒಂದು ರಾಮನ ಆಡಾಡಂಗಿಲ್ಲ. ಹಿಂದ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕಿರ್ತಾರ. ಅಂಬೇಡ್ಕರ್ ಒಂದು ಗೀತೆ ಆಡಂಗಿಲ್ಲ. ಅಲ್ಲಿ ಏನ್ ಮಾಡೋದು, ಕೆಲವೊಂದು ನೀಲಿ ಶಾಲೆ ಹಾಕೊಳ್ಳೋದು,
ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡೋದು, ಕೇಸರಿ ಶಾಲೆ ಹಾಕೋದು ಹಿಂದೂ ದೇವರುಗಳಿಗೆ ಅವಮಾನ ಮಾಡೋದು, ಈಗ ಕೆಲವೊಂದು ಹಳದಿ ಶಾಲೆ ಹಾಕೊಳ್ಳೋದು ಕನಕದಾಸರಿಗೆ ಅವಮಾನ ಮಾಡೋದು, ಇವೆಲ್ಲ ಮಾಡಿ ಕಲಾವಿದರಿಗೆ ಕೆಡ್ಸವ್ರು ಯಾರಪ್ಪ ಅಂದ್ರೆ ಊರಾನ ಕಮಿಟಿ ಅವ್ರು. ಚಲನಚಿತ್ರ ಬಂದು ಬಿಡೋದು ಎರಡಾಗ ಹೊಡೆಯೋದು ಅಂದ್ರೆ ನನ್ನ ಮಗ ಬಂದು ಬಿಡೋದು ಕಲಿಬೇಕಾ? ಹೇಳಿ ಬಿಡು ಬಿಡಿಸತ್ತ ಬಾಸ್, ನನ್ನ ಮಗ ಬಿಡಿಸಬೇಕಾ? ಇವ್ ನೋಡಿ ಅವ ಇಮ್ಮಲ್ ಹಿಂಗ್ ತಿರುಗಿ ಹಾಕೋತ, ನನ್ನ ಮಗ ಇಮ್ಮೇಲೆ ಹಾಕೋಬೇಕಾ? ಅಂದ್ರೆ ಇವ್ರ ಉದ್ದೇಶ ಏನು? ನಿಮಗೆ TRP ಬೇಕು, ನಿಮ್ಗೆ ದುಡ್ಡು ಬೇಕಾಗಿತಿ, ನಿಮ್ ಸಿನಿಮಾ ಓಡ್ಬೇಕಾಗಿತಿ, ನಮ್ಮ ಮಕ್ಕಳನ್ನ ಯಾಕೆ ಬಲಿ ಕೊಡ್ತೀರಿ? ನಮ್ಮ ನಾಡಿನ ಮಕ್ಕಳ ಭವಿಷ್ಯ ಹಾಳು ಮಾಡ್ತೀರಿ. ನಿಮ್ಗೆ ತಿಳಿದೈತೆ ಅವಳಿಗೆ ನಿಮ್ ವಿಮಲ್ ಮಾರಾಟ ಆಗ್ಬೇಕಾದ್ರೆ ನನ್ನ ಮಗ ಯಾಕೆ ನೋಡಿ ಕಲಿಬೇಕು? ಅದನ್ನ ನಮ್ಮ ಎಲ್ಲ ಕಲಾವಿದರಪ್ಪ ಅಂತಂದ್ರ ಜನ ಅನ್ಬೋದು ಒಂದ್ 2-3 ತಿಂಗಳಿಂದ ಮತ್ತೆ ಹೋರಾಟ ಮಾಡಿದ್ರಿ ಶಕ್ತಿಕುಮಾರ್, ಮತ್ತೆ ಯಾಕೆ ನೀವು ಹೋರಾಟ ಮಾಡ್ಲಾಕತ್ತೀರಪ್ಪ ಅಂತೇಳಿ ನಾವು ಹೋದ್ಸರ್ತಿ ನಾವು ಕಲಾವಿದರಿಗೆ ಹೇಳಿದೇವೆ, ಅಶ್ಲೀಲ ಹಾಡುಗಳನ್ನ ಹಾಡ್ಬೇಡ್ರಿಪ್ಪ ಅಂತೇಳಿ. ಕಲಾವಿದರ ಜೊತೆಗೆ ನಾವೇನ್ ಮಾಡಿದಪ್ಪ ಅಂದ್ರೆ ಸಂಘಟನೆದವ್ರಿಗೆ ಕೂಡ ಹೇಳಕತ್ತೇವೆ. ಸಂಘಟನೆದವ್ರಿಗೆ ಊರಾನ ಕಮಿಟಿಯವರಿಗೆ ಜಾತ್ರೆಯ ಒಂದು ಜಾತ್ರಾ ಏನ ಕಮಿಟಿ ಅಧ್ಯಕ್ಷಗಳು ಇರ್ತಾರ, ಮಠಾಧೀಶರುಗಳು ಇರ್ತಾರ, ಒಂದು ಶಾಸ್ತ್ರಿಗಳು ಇರ್ತಾರ. ಯಾಕಂದ್ರ ಈಗ ಏನದಪ್ಪ ಅಂದ್ರ ಪ್ರತಿಯೊಂದು ಸಿನಿಮಾ ರಂಗದಲ್ಲಿ ನೋಡಿದ್ರಿ, ಎಸ್ ಅವ್ರದ್ದು ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ಒಂದು ಅಶ್ಲೀಲ ಒಂದು ಚಿತ್ರೀಕರಣ ಐತಿ. ಅದ್ರ ವಿರುದ್ಧ ಕೂಡ ಬಹಳಷ್ಟು ಜನ ಆಕ್ರೋಶಗೊಳ್ಳತ್ತಾರ. ಯಾಕಪ್ಪ ಅಂದ್ರ ಈಗಿನ ಈಗಿನ ಯುಗದಾಗ ಸಣ್ಣ ಹುಡುಗರ ಕೈಯಾಗ ಬರೇ ಮೊಬೈಲ್, ಎದ್ದ ತಕ್ಷಣ ಸಣ್ಣ 2 ವರ್ಷದ ಹುಡುಗರು ಮೊಬೈಲ್ ಕೇಳ್ತಾವೆ. ಮೊಬೈಲ್ ಒಳಗ ಯೂಟ್ಯೂಬ್ ಒಳಗ ಕೂಡ ಅಶ್ಲೀಲತೆ ಬರ್ಲಾತದ, ರಂಗಭೂಮಿಯಲ್ಲಿ ಕೂಡ ಅಶ್ಲೀಲತೆ, ಚಲನಚಿತ್ರಗಳಲ್ಲಿ ಕೂಡ ಅಶ್ಲೀಲತೆ, ಈಗ ಆರ್ಕೆಸ್ಟ್ರಾಗಳಲ್ಲಿ ಜಾನಪದ ಅಷ್ಟೇ ಅಶ್ಲೀಲತೆ ಅಲ್ಲ, ಸಿನಿಮಾ ಗೀತೆಗಳು ಕೂಡ ಅಶ್ಲೀಲತೆ ಬರ್ಲಾತಾವ. ಈಗ ನಾವೇನ್ ಮಾಡ್ಯವಪ್ಪ ಅಂತಂದ್ರ ಈಗ ಕಲಾವಿದರಿಗೆ ಬುದ್ಧಿ ಹೇಳಕ್ ಆಗಿಲ್ಲ, ನೀವು ಹಾಡ್ಬೇಡ್ರಿಪ್ಪ ಅಂತೇಳಿ. ಈ ಕಲಾವಿದ್ರು ಕರ್ಸವ್ರು ಯಾರು? ಕಮಿಟಿ ಅವ್ರು. ಯಾರು? ಈಗ ನಿಮ್ ಊರಾಗ ಏನಿದ್ರೆ ಜಾತ್ರಿ ಏನೇ ಇದ್ರು ಕೂಡ, ಜಾತ್ರೆ ಇರ್ಲಿ, ಒಂದು ಶ್ರಾವಣ ಮಾಸದಾಗ ತಿಂಗಳಗಟ್ಲೆ ಪುರಾಣ ಹಚ್ಚಿರ್ತಾರ್ರಿ. ಪುರಾಣ ಪಾಪ ಸ್ವಾಮಿಗಳು ಹೇಳ್ತಿರ್ತಾರ, ಅದು ಮಾಡ್ರಿ, ಇದು ಮಾಡ್ರಿ, ಒಳ್ಳೇದಾಗ್ರಿ, ಇದು ಆಗ್ರಿ ಅಂದಿರ್ತಾರ. ಲಾಸ್ಟಿಗೆ ತಾಳಂ ದುಡುಗ ಆರ್ಕೆಸ್ಟ್ರಾ ಮಾಡಿ 1 ತಿಂಗಳು ಪುರಾಣ ಎಲ್ಲ ಬರ್ಬಾದ್ ಮಾಡ್ಬಿಡ್ತಾರ. ಅದ್ ಏನ್ ಹೇಳಿರ್ತಾರ ತಿದ್ದಿ, ನೀವೆಲ್ಲ ಸಮಾಜ ಸುಧಾರಣೆ, ಹೆಂಡತಿ ಮಕ್ಕಳು, ಒಂದು ಸಮಾಜಕ್ಕೊಂದು ಸಂದೇಶ ಕೊಡುವಂತ ಪುರಾಣಗಳು ಹೇಳ್ತಾರ, ಪ್ರವಚನಗಳು ಹೇಳ್ತಾರ. ಆದ್ರೆ ಇಲ್ಲಿ ಏನ್ ಮಾಡ್ತಾರ, ಅಶ್ಲೀಲ ಗೀತೆಗಳಿಗೆ ಒತ್ತು ಕೊಟ್ಟು, ನಾವ್ ಜಾನಪದವ್ರು ಅಷ್ಟೇ, ನಾವ್ ಯಾರೋ ಟಾರ್ಗೆಟ್ ಅಲ್ಲ, ನಮ್ಗೆ ಯಾವ ಕಲಾವಿದ್ರು ಟಾರ್ಗೆಟ್ ಅಲ್ಲ. ಅವ್ರ ವಿರುದ್ಧ ಇವ್ರ ವಿರುದ್ಧ ಅಲ್ಲ. ನಮ್ಮ ಎಲ್ಲಾ ಸಮಾಜದಲ್ಲಿ ಏನ್ ಡಬಲ್ ಮೀನಿಂಗ್ಗಳದಾವು, ಅಶ್ಲೀಲತೆಗಳದಾವು, ಸಿನಿಮಾ ರಂಗ ಇರ್ಲಿ, ರಂಗಭೂಮಿ ಇರಲಿ, ಧಾರಾವಾಹಿಗಳಲ್ಲಿ, ಯೂಟ್ಯೂಬ್ಗಳಿರ್ಲಿ, ಹಾಡುಗಳು, ಜಾನಪದ ಹಾಡುಗಳಿರ್ಲಿ, ಸಿನಿಮಾ ಗೀತೆಗಳಿರ್ಲಿ, ಎಲ್ಲರ ವಿರುದ್ಧ ನಾವು ಇವತ್ತ ಒಂದು ಹೋರಾಟ ಮಾಡತ್ತೇವೆ. ನಾವು ಒಬ್ಬ ಶಕ್ತಿಕುಮಾರ್ ಒಬ್ಬವ, ಇವರು ಯಡಳ್ಳಿ ಅವರು, ಪ್ರಕಾಶ್ ಭಟ್ ಅವರು, ಕೆಲವೊಂದು ಕಲಾವಿದರು ಹೋರಾಟ ಮಾಡಿದ್ರೆ ನಿಂತಿರ್ತದಲ್ಲ. ನಾವೇನು ಸಮಾಜಕ್ಕೆ ಸಂದೇಶ ಕೊಡತ್ತೇವಪ್ಪ ಅಂದ್ರ, ಇಲ್ಲಿ ನೀವು ಅಶ್ಲೀಲತೆ ಯಾವುದೇ ಊರಾಗ ಜಾತ್ರಿ ಕೇತ್ರಿ ಏನೇ ಇದ್ರು ಕೂಡ ಕಮಿಟಿಯವರು, ಈ ಗಣೇಶ ಚತುರ್ಥಿ ಒಳಗ 5 ದಿವಸ ಗಣಪತಿ ಕೊಡಿರ್ತೀರಿ, ಆರ್ಕೆಸ್ಟ್ರಾ ಮನರಂಜನೆ ಇರ್ಲಿ, ಅದ್ರಾಗಿ ಚಲೋ ಹಾಡಿಸ್ರೇನವ್ರು, ನಾವು ಚಲೋ ಹಾಡ್ದವು. ಅವೆಲ್ಲ ಬಿಟ್ಟು ಅಶ್ಲೀಲತೆ ಹಾಡಿ ಈ ಕೆಲವೊಂದು ಹಾಡುಗಳು ನೋಡ್ಬೇಕು, ತಿಂಡಿಗೆ ಬಿದ್ದ ಹಾದ್ರಿಗಿತ್ತ, ಅದ ಏನ್ ಸಂದೇಶ? ಅಂತ ಹಾಡುಗಳು. ಮತ್ತ ಅವಾಗ ಬಾರಿ ಐತಿ ಮಾಲ, ಸಿಕ್ಕರ ಒದ್ದಾಡಿ ಹೋಗಿ ಮತ್ತು ಹರಿದು 12 ಮಾಡ್ತೀನಿ. ಏನ್ ಹರಿದು 12 ಮಾಡಕ್ ಅಲ್ಯಾಕ ಹೋಗಿರ್ಬೇಕು? ಎಲ್ಲಿ ಜಗಳಾಡೋದು, ಅವ ಯಾರ ಕೈ 2 ಕೈ ತಲವಾರು ಕೊಟ್ರ ಅವ ಇವನ್ 12 ಮಾಡ್ತಾನ, ಅವ 12 ಮಾಡ್ತಾನ. ಅಲ್ಲಿ ಬಿಡ್ತಾರ, ಅಲ್ಲಿ ಸ್ಟೇಜ್ ಮೇಲೆ ಹೆಣ್ಮಕ್ಳು ಇರ್ತಾವು, ಮಕ್ಳು ಇರ್ತಾವು, ಎಲ್ಲಾರು ಇರ್ತಾರ. ಅಲ್ಲಿ ಹಾಡೊಳಗ ಹರಿದು 12 ಮಾಡ್ತೀನಿ. ಅದಕ್ಕ ಯಾರೇ ಟಾರ್ಗೆಟ್ ಇಲ್ಲ. ಅಶ್ಲೀಲತೆ ದಯವಿಟ್ಟು ಯಾರು ಆಡಬೇಡ್ರಿ. ಎಲ್ಲಾ ಕಲಾವಿದ್ರಿಗೆ ವಿನಂತಿ ಮಾಡ್ಕೋತೀನಿ, ಜಾನಪದ ಬರೀರಿ, ಚಲೋ ಬರೀರಿ, ಚಲೋ ಹಾಡ್ರಿ, ಬಟ್ ಅಶ್ಲೀಲತೆಗೆ ಹಾಡ್ಬೇಡ್ರಿ. ಅಶ್ಲೀಲ ಡಬಲ್ ಮೀನಿಂಗ್ ಮಾತುಗಳ ಯೂಸ್ ಮಾಡ್ಬೇಡ್ರಿ. ಸ್ವಾಮಿಗಳು ಈಗ ಎಲ್ಲಾ ಕಡೆ ಮಠಾಧೀಶರುಗಳು ಕೆಲವೊಂದು ವೇದಿಕೆ ಮೇಲೆ ಜನ ಸೇರ್ಲಿಪ್ಪ ಅಂತೇಳಿ ಎಂತಿಂತವ್ರನ್ನ ಕರೆಸಿ ಅಶ್ಲೀಲ ಹಾಡಿಸಿ ಅವ್ರನ್ನ ಹೊಗಳ್ತಿರ್ತಾರ, ಭಾರಿ ಕಲಾವಿದ. ಅದಕ್ಕ ಸ್ವಾಮಿಗಳಿಗೆ ಹೇಳ್ತೀನಿ, ಊರಾನ ಕಮಿಟಿಯವ್ರಿಗೂ ಹೇಳ್ತೀನಿ, ದಯವಿಟ್ಟು ಈ ಒಂದು ವೇದಿಕೆ ಮೇಲೆ ಕಲಾವಿದರೇ ಹಾಳು ಮಾಡಿರ್ತಕ್ಕಂತ ಸಮಾಜವನ್ನ ಕಲಾವಿದರಿಂದ ತಿದ್ದಬೇಕು. ಯಾಕಂದ್ರ ಪುನೀತ್ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ಹಾಲಿನ ಅಡ್ವರ್ಟೈಸ್ಮೆಂಟ್, ಹಾಲು ಕುಡಿದ್ರಪ್ಪ ಅಡ್ವರ್ಟೈಸ್ ಮಾಡ್ತಾರ. ಕೆಲವು ಕಲಾವಿದರು ಬಂಗಾರ ಮಾರಿರ್ತಾರ, ಕೆಲವರು ಬಂಗಾರ ಹಣ ಇಡ್ರಪ್ಪ ಅಂತ ಹೇಳ್ತಾರ, ಕೆಲವೊಬ್ರು ಬಾಯಲ್ಲಿ ಹೇಳಿ ಕೇಸರಿ ಅಂತಾರ. ಬಾಯಲ್ಲಿ ಹೇಳಿ ಕೇಸ್ ಅಂದ್ರೆ ವಿಮಲ್ ತಿಂದ ಹಾಳಾಗ ಹೋಗ ಅಂದ್ರ